ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೆ. ಇದ್ರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ. ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಚಿಕಾಕಿ. ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡನೂ ಕೊಡ್ತೇವೆ, ಪ್ರಸಂಗ ಬಿದ್ರ ಮಗಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೇವೆ, ಹೆಂಗಾರ ಮಾಡಿ ಹೊಟ್ಟೆ ಕಿತ್ಕೋತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳಕದೆ. ಇದೊಂದ್ ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮಗ್ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದೇಲಿ ತೊಳಿನ್ರಿಪ್ಪ ಅಣ್ಣ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಅಲ್ಲೇ ಇರಬೇಕು. ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರ ರೈತ ಒಂತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡೋ ತಪ್ಪ? ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬಿಕೊಂಡು ಓಟ್ಗೆ 500,000 ಹಂಚಿದೀವಲ್ಲ, ಹೆಂಗ ತೆಗಿಬೇಕ್ರಿಪ್ಪ? ಹೆಂಗ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ತಲೆ ಹೊಡೆದಾದ್ರೂ ತೆಗಿತೀವಿ, ತಲೆ ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮಪ್ಪ ಮುಚ್ತಾನೆ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವ ಮುಚ್ಚಬೇಕು. ನಾವು ಮಾತಾಡೋದು ಸ್ವಲ್ಪ ಬಿರುಸ ಅನಿಸ್ತೈತಿ, ಆದ್ರ ಅದು ಯಾವತ್ತಿದ್ರು ಕರೇನ ಇರ್ತೈತಿ, ಇರಾಕಬೇಕೆ. ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ, ಸೊಕ್ಕಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ, ದೌಲತ್ತಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡ ನಿಧಿಗೆನ ಬೊಟ್ಟಿಟ್ಟು ಮಾತಾಡ್ತೀಯ ಧರ್ಮ್ಯ. ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿದ ದರಿದ್ರ ನನ್ನ ಮಗ ನೀನು. ನನ್ನನ್ನ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡ್ಬೇಕಿತ್ತು. ಇವನು ಶಕುನಿಯ ಕುಲದವನು. ಕೈಯಿಂದ ಆಗ್ಲಿಲ್ಲ ಅಂದ್ರ ತಲೆಯಿಂದಾದ್ರೂ ಮಾಡೇ ತೋರಿಸ್ತಾನೆ. ಅದು ಈ ಶ್ರೀಕಾಂತ್ ಗೌಡ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬೊಬ್ಬಿದ್ರೆ ಎದುರಾಳಿ ಯಾರ ಇರ್ಲಿ, ಎಡಕ್ಕೆ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಅದು ಈ ಶ್ರೀಕಾಂತ್ ಗೌಡ. ನಾನ ಬೇರೆ, ನನ್ನ ಸ್ಟೈಲ ಬೇರೆ. ಅಲ್ಲ, ನಮ್ಮ ಈ ಗೌರಿ ಅವ ಬೆಲೆ ಹಾಳಾಗಿ ಹೋಗ್ತಾನಂತೇನ್ರಿ. ಸಾಕಾಗೈತಿ ಅವನ ಕಾಲಾಗ. ಮನಿ ಅನ್ನಂಗಿಲ್ಲ, ಮಾರ ಅನ್ನಂಗಿಲ್ಲ. ತಿಂಗಳಿಗೊಮ್ಮೆ ಪಗಾರ ಮಾತ್ರ ಕರೆಕ್ಟ್ ಕಟ್ಟ. ಬರ್ಲಿ ಮಗ, ಇವತ್ತು ಹಿಂಬುರಿಕಿ ತಾರಿನ ಕಂಬ ಏರಿಸ್ತೀವಿ. ಧರ್ಮೆ ಇಲ್ರ ಧರ್ಮೆ ಹೊಟ್ಟೆನ್ ಎಲ್ಲೂ ಮುರ್ರಂಗ ಓದ್ದಪ್ಪ. ಎದ್ರ ಸಲುವಾಗಿ? ಅದರಿ ನಮ್ಮ ಆಳ ಮಕ್ಕಳು ಅವನ ಕಬ್ಬನಾಗ ದನಗಳು ಹೋಗಿಸಿ ಕಬ್ಬೆಲ್ಲ ಬರಿಬಾದ ಮಾಡ್ಯಾವಂತ್ರಿ. ಅದೇನ್ ದೊಡ್ಡ ವಿಷಯ ಬಿಡ. ಗೌಡ್ರ ಊರ್ ಹೊಕ್ಕ ಮೇಯ್ತಾರ, ಗೌಡ್ರ ದನ ಅಟ್ ಮಂದಿ ಹೊಲ ಹೊಕ್ಕ ಮೇಯ್ತಾವು.
ಅಷ್ಟೇ ಅಲ್ಲ ನೀ ಏನಾತೀಗ ಅದಕ್ಕೆ ಭಾಳ ಮಾತಾಡಕತ್ತಾನ್ರಿ ಅವ. ಏನಂತ ನೀನು ತಿಂಡಿರಿ ಏನ್ಲೆ ಆಟ ಹಚ್ಚಿ ಏನ್ಲೆ ಒಂದು ಹೊಡೆದ್ರ 3 ಸಲ ಸಾಯ್ತಿ ಮಗನ. ವಿಚಾರ ಮಾಡಿ ಮಾತಾಡ. ಎತ್ತರ ಮಾತಾಡ್ತೇಳಿ ಅಬಡಿ ಹೇಳಿ ಅಬಡಿ ಮೊಳಕೈಲೆ ಕೂತೇನು? ಹಿಂಗ ಅಂದ್ಯಪ್ಪ ನನಗ. ನೀನು ಬುದ್ಧಿ ಗೊತ್ತಿಲ್ಲ ನನಗೆ. ಮಂದಿ ಹೆಸರು ಹೇಳಿ ಗುಮ್ಮಕ್ಕೆ ಹೋಗ್ಬೇಡ. ಗೌಡ್ರ ನನ್ಗಟ್ಟು ಗುಮ್ಮು ತಿಂಡಿಯಾಗೈತ್ರನು ಮುಂದೆ ಕೂತು ಗುಮ್ಮಿಸ್ಕೋತೀನಿ. ಇದೇ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ. ಅಷ್ಟು ದಿಮಾಕಿನಲ್ಲಿ ಆ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವಂಗ ಅಷ್ಟು ದಿಮಾಕಿರ್ಬೇಕಾದ್ರೆ ದಿವಸ ಸೋನಾ ಮಸೂರಿ ಮಮ್ಮ ತಿನ್ನೋರು ನಾವು. ನಮಗೆ ಅಷ್ಟು ದಿಮಾಕಿರಬಾರ್ದಲ್ಲೇ. ಅದಕ್ಕೇನು ಹೇಳಿ ಬಂದಿ? ನೋಡ್ದರ್ಮಣ್ಣ, ಮೊದಲ ನಾ ಒಂಟೇಲು ಮನುಷ್ಯ ಅದೀನಿ. ಈಗ ಒಂದು ಗುದ್ದಿ ಇಟ್ರ ಮ್ಯಾಗ ಬಗೆಹರಿಸು. ಇನ್ನ 2 ಗುದ್ದಿದೆ ಅಂದ್ರೆ ಇಲ್ಲೇ ಪಂಚರ ಮಾಡೋದಾಗತ್ತಪ್ಪ. ಯಾಕಂದ್ರೆ ನಮ್ಮ ತಿಂಡಿ ಮುಗಿದು ಸತ್ಯನಾಶ ಆಗೈತಿ. ಇನ್ನೇನಿದ್ರು ಗೌಡ್ರ ತಿಂಡಿ. ಇಲ್ಲೇ ಬಾ ಅಂತೇಳಿ ಬರ್ತಾನ್ರಿ. ಈಗ ಹಾದಿಲೇ ಹೋಗು ದೆವ್ವ ತಂದು ಮನ್ಯಾಗ ಹೋಗಸವನ್ಲೇ. ಹಾದಾಗ ವಿಷಯ ಹಾದಾಗ ಮುಗಿಸಿ ಬರ್ಬೇಕಪ್ಪ. ಹೆಂಗಣ್ಣ ನಾವು ಒಬ್ಬನ ಗುಮ್ಮಸ್ಗಳೇನು? ಬರ್ತಾನ ನಿನ್ನೂ ಹಿಡ್ದು ಗುಮ್ತಾನ ಗುಮ್ಮಸ್ಗೋರಿ. ಆಯ್ತು, ಬಂದು ಕೇಳಲಿ. ಅವಂಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀವು ಮೂರು ಮುಚ್ಕೊಂಡ ನಮಸ್ಕಾರ ರೀ ಗೌಡ್ರಿಗೆ. ನಮಸ್ಕಾರ. ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಮತ್ತೇನು ಈ ಬಡವನ ಮನೆಯವರೆಗೆ ಬಂತಲ್ಲ ಪ್ರಯಾಣ. ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನೀನು. ನಮ್ಮ ಮನೆ ಮುಂಭಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಆದೀತೇನಂತ ಕೇಳಿದೆ. ಮತ್ತೆ ಬಂದ ಕಾರಣ ಐತ್ರಿ ಅಪ್ಪ. ಏನು ಕಾರಣ ಇಲ್ಲಾರ್ದ ಯಾರ ಮನೆ ಹೊರಸಲ ತುಳಿಯಂಗಿಲ್ರಿ ಈ ಧರ್ಮನ್ನ. ಈ ಮಾತಾ ನಿಮಗೂ ಗೊತ್ತೈತ್ರಿ. ಏನಿಲ್ರಿ ದನ್ಯಾರ, ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿತ್ ಕಬ್ಬೆಲ್ಲ ಕೆಡವಿ ಬಹಳ ಲುಕ್ಸಾನ ಮಾಡಿ. ಏ ಗೌರ್ಯ, ಅಲ್ಲಲ್ಲಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ. ಪಾಪ ಬೆಳೆದ ನಿಂತ ಬೆಳಿ ಒಳಗ ದನ ಹೋಗಿಸಿ ಧರ್ಮನ ಕಬ್ಬೆಲ್ಲ ಬಾದ್ ಮಾಡ್ಯಾರಂತ. ಬಿಡ್ರಿ, ತಪ್ಪೆಲ್ಲ ನಿಮ್ದ ಐತಿ. ಏನಲ್ಲೇ? ಹೌದ್ರಿ. ಮತ್ತ ಅವು ಇಲೆಕ್ಷನ್ದಾಗ ದಾರು ತಂದು ಕೊಟ್ಟಾರ. ನೀವು ಒಬ್ಬರಿಗೆ ಹಂಚಿರಿ, ಹೋಗಿ ಹೊಲ್ದಾಗ ಇಟ್ಟಿರಿ. ಅವು ಆಳುಗಳು ಬಿಟ್ಟು ಅವನು ಸಿಕ್ಕಿದ ಶಿವಾಯಣವ ಅಂತ ಫುಲ್ ಟೈಟ್ ಆಗಿ. ಧರ್ಮಣ್ಣ, ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ. ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬೇಡ ಅಂತ ಹೇಳ್ತೀನಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಏನೋ ಧರ್ಮಣ್ಣ ನಿನ್ನ ಮಾತು? ನನ್ನ ಹೊಲದಾಗ ಹೋಗಿಸ್ಬೇಡ್ರಿ, ಇನ್ನೊಬ್ರು ಹೊಲದಾಗ ಹೋಗಿಸ್ರಿ ಅತ್ತನ. ಅಂದ್ರೆ ಏನ ಧರ್ಮಣ್ಣ ನಿನ್ನ ಮಾತಿನ ಅರ್ಥ? ಈ ಊರು ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನೋ ಲೆಕ್ಕ. ಹಂಗಿದ್ರೆ ಹೇಳಿ ಬಿಡು, ಮತ್ತೆ ಅದು ಒಂದು ಹಾಗೆ ಹೋಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರಪಿನ ಐತಲ್ಲ. ಛೇ 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 ಛೇ, ನೋಡ್ರಿ ದನ್ಯಾರ, ಕಾನೂನು ಕಚೇರಿ ಎತ್ತ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ್ಕಾಗೋದಿಲ್ಲ. ನಿಮ್ಮ ಮನಿತನ ಎಂಥದ್ದು? ದೊಡ್ಡ ಮನಿತನ. ಸುತ್ತ 40 ಹಳ್ಳಿಗೆ ಬೇಕಾದಂತ ಮನಿತನ. ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಬಹಳ ಒಳ್ಳೆ ಗುಣದವ್ರಿ ಅಪ್ಪ. ನಮ್ಮಂತ ಬಡವರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು, ತಮ್ಮ ಹೊಟ್ಟಿಲಿ ಹುಟ್ಟಿದ ಮಕ್ಕಳತ್ತ ತಿಳ್ಕೊಂಡ ಕೇಳಿದ್ದನ್ನ ಸಹಾಯ ಮಾಡುವಂತ ಮನಿತನದಾಗ ಹುಟ್ಟಿದವರು. ಇವತ್ತು ಆದ ಗುಣನ ನಿಮ್ಮಂತೆಲ್ಲ ಐತೆ ತಿಳ್ಕೊಂಡ ನಂದು ಲುಕ್ಸಾನ್ ಆಗೈತಿ, ಪರಿಹಾರ ಕೊಡುತ್ತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಂಡು. ಧರ್ಮಣ್ಣ, ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚುಳಿ ಮಕ್ಕಳು. ಊರ್ ಮಂದಿನೆಲ್ಲ ತಮ್ಮ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ಅಂತೇಳಿ ಅವ್ರು ತಿಳ್ಕೊತಿದ್ರು. ಆದ್ರೆ ನಾವ್ ಹಂಗಲ್ಲ. ನಮಗ್ ಹುಟ್ಟಿದುವ ನಮ್ಮ ಅನ್ನೋದಲ್ಲ. ನೀನು ಊರ್ ಮಂದಿನೆಲ್ಲ ತಿಳ್ಕೊಳಕತ್ತೆ. ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ಕೆಡ್ರಿ ಯಾರು ಕೊಡೋರ್ರಿ? ಆ ಸೀನ್ ಎಲ್ಲ ಇಲ್ಲ ಧರ್ಮಣ್ಣ. ಛೇ ಛೇ ಛೇ, ನಿಮ್ಮ ಆಸ್ತಿ ಒಳಗೆ ನಾವ್ಯಾಕ್ರಿ ಅಪ್ಪ ಪಾಲ ಕೇಳೋದು? ಬ್ಯಾಡ್ರಿ ಅಪ್ಪ, ನಾನು ಬೆಳೆ ಲುಕ್ಸಾನ್ ಆಗೈತಿ, ಪರಿಹಾರ ಕೊಡಿರ್ತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೇನ್ರಿ ಅಪ್ಪ. ಧರ್ಮಣ್ಣ, ತೊಗಲು ಬಡಿಸ್ಯಾಡ್ರಿ, ಏನು ರೊಕ್ಕ ಬರ್ತಾವನ? ಹಂಗಾದ್ರೆ ಬೆಳತನ ಹಿಡ್ಕೊಂಡು ಕೊಂಡಿರ್ತೀನಿ ನಿನ್ನ ಕಾಲು. ನೋಡ್ ಧರ್ಮಣ್ಣ, ನೀನು ಕಾಲು ಬಿದ್ದು ಕಾಲುಂಗ್ರ ಉಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಭಾಳ ಚಲೋನ ಗೊತ್ತು. ಆಯ್ತು, ಯಾವಾಗ ಇಷ್ಟೊಂದು ಹಂಗಲ್ಲ ಹಚ್ಚಿ ಕೇಳಾಕತ್ತಿ ಅಂದಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದೆ. ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ. ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ. ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವರು ಅಲ್ರಿ ಅಪ್ಪ, ನಿಮ್ಮಂಥ ದೊಡ್ಡವ್ರ ಜೋಡಿ ಮುಯಿ ಕೂಡುವಂಥದ್ದು ಈ ಬಡವನಂತೇಳಿ. ಆಯ್ತು ಧರ್ಮಣ್ಣ, ಐತೆ. ಜಗತ್ನ್ಯಾಗ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ, ಒಂದಿಲ್ಲ ಒಂದು ದಿವಸ ಒಬ್ಬನತ್ತೆ ಕೈ ಒಡ್ಡಾಕಬೇಕ. ಐತಿ,
ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದೆಲ್ಲ ಬದಲಿ ಮಾಡ್ಕೊಂಡ್ರೆ ಇಬ್ಬರಿಗೂ ಅನುಕೂಲ. ಅಲ್ರಿ ಅಪ್ಪ, ನಂದಲ್ಲಕ್ಕೆ ಏನೈತ್ರಿ? ಅದೊಂದು 3 ಎಕರೆ ಹೊಲ ಐತ್ರಿ, ಇನ್ನೊಂದು ಮುರುಕ್ ಪತ್ರಾಸ್ ಮನಿ. ನನ್ನ ತಮ್ಮಂತೂ ಬೆಂಗಳೂರಾಗ ಶಾಲೆ ಕಲಿಯಾಕದಾನ್ರಿ. ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನೇ ದುಡ್ದು ಕಳಿಸ್ತೀನಿ. ನಂದಲ್ಲಕ್ಕೆ ಏನೈತ್ರಿ? ನೋಡ್ರಿ ಜನಾರ, ನೀವು ಹಿಂಗೆ ಅಡ್ಡು ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ದ. ಸ್ವಲ್ಪ ತಿಳಿಸಿ ಹೇಳಿಲ್ಲ, ತಿಳ್ಕೊಳ್ಳೋ ಶಕ್ತಿ ಐತಿ. ಮೊದಲೇ ಹೆಬ್ಬಟ್ಟು ಮನುಷ್ಯ ಅವ, ಅವನೇನು ಗೊತ್ತಾಗತಿ? ಹೇಳ. ನೀವ ಸ್ವಲ್ಪ ಸೊನ್ನಿ ಮಾಡಿ ಹೇಳ್ರಿ. ಏನಿಲ್ಲ ಧರ್ಮನ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮನ ಶಿಕ್ಷಣ ಕೊಡು, ನೀನು ಬಿಂದಾಸ್ ಆಗಿರು. ಆದ್ರೆ ಅದಕ್ಕೆ ಪ್ರತಿಯಾಗಿ ಪ್ರತಿಯಾಗ್ರಿ ಒಂದು ದಿವಸ ನೀನ್ ಹೆಂಡತಿನ ಕಳಿಸ್ಕೊಡು. ಮಗನ, ನೀ ಮಾತಾಡು ಮಾತು ಕೇಳಿದ್ರ ನನ್ನ ತಾಯಿನ ನಾನು ಬೆನ್ನಗಾಕತಿ. ಲುಚ್ಚ ನನ್ನ ಮಗನ, ಲೋಪರ್ ನನ್ನ ಮಗನ, ಕತ್ತಿ ಅಂತ ನನ್ನ ಮಗನ, ಎಚ್ಚರಿಕ ನನ್ನ ಮಗನ. ಬರು ಮನಿ ಹೆಣ್ಣು ಮಕ್ಕಳಂದ್ರ ಏನಂತ ತಿಳ್ಕೊಂಡಿಲ್ಲ. ವಸ್ತು ಮುಚ್ಚು ಬಾಯಿ. ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿಯುತ್ತಿರುವ ಜಲ ಒಂದು ಹೆಣ್ಣು. ಅಷ್ಟೇ ಅಲ್ಲಲೇ ಮಗನ, ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿಬೇಡ. ಗೌಡ, ಸಾವುಕಾರ ಅಂತ ಜಿಗಿದಾಡ್ತಿಯಲ್ಲ ಮಗನ, ನೀನ್ ಯಾವ ಸೀಮಿ ಸಾವುಕಾರ್ಲಿ? ಗೌಡ, ಒಂದು ಮಾತು ಹೇಳ್ತೀನಿ, ನೆನಪಿನಾಗಿಟ್ಕೋ. ನಾವು ರೈತರು. ಆ ಭಗವಂತ ಸರಿಯಾದ ಟೈಮಕ್ಕ ಸರಿಯಾಗಿ ಮಳಿ ಕೊಟ್ಟ ಅಂದ್ರ ಈ ರೈತ ನಿನ್ನಂತ ಶ್ರೀಮಂತಿಕೆ ಬರೆಯೋ ಒಂದು ಒಟ್ಟಿನಾಗಿ ಬೆಳಿತೀನಿ. ಗೌಡ, ಸಾವುಕಾರ ಸಿಗದಾಡ್ತಿಯಲ್ಲ ಮಗನ, ನಾಳೆ ಸತ್ತ ಮೇಲೆ ನಿನ್ನ ಟ್ರೆಜರಿಯಾಗ ಲಾಕರ್ದಾಗ ಮಣ್ಣು ಕೊಡುದಿಲ್ಲ. ನಿನ್ನು ನನ್ನಂಗ 3.5 ಮಾಳ ತೆಗೆದು ನೆಲದಾಗ ಹೋಗಿತಾರ. ಈ ಮಾತು ನೆನಪಿನಾಗಿಟ್ಕೋ. ಅಲ್ಲಲೇ ಗೌಡ, ಇಷ್ಟಕ್ಕೂ ನಿನ್ನ ಮನೆಯಾಗ ಒಬ್ಬಕ್ಕೆ ವಯಸ್ಸಿಗೆ ಬಂದ ತಂಗಿದಲ್ಲ, ಅದ ತಂಗಿನ ಯಾರಾದ್ರೂ ನಮ್ಮಂತ ಬಡವರು ಬಂದು ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಿಸಂದ್ರ ಆವಾಗ ನಿನಗೆ ಹೆಂಗಾಕತ್ತೆ? ಬೂಟ್ ತಗೋತೀವಿ, ಬೂಟ. ನೀವು ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರು ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಈ ಮನೆ ಒಂದು ದೇವಸ್ಥಾನ, ಈ ಮನೆ ಒಳಗೆ ನೀನು ದೇವರು ಅಂತ ತಿಳ್ಕೊಂಡಿದ್ದೆ. ಅಲ್ಲಲೇ ಮಗನ, ಈ ಮನೆ ದೇವಸ್ಥಾನ ಅಲ್ಲ, ಈ ಮನೆಯಾಗ ನೀನು ದೇವರು ಅಲ್ಲ. ಈ ಮನೆ ಒಳಗೆ ನೀನೊಬ್ಬ ದೇವ್ರು ಇದ್ದಂಗ. ದೇವರಾಗಿದ್ರೆ ಕಾಯಿ ಕರುಪುರ ಅಂತ ಪೂಜೆ ಮಾಡಬಹುದಿತ್ತು. ಆದ್ರೆ ಇಂಥ ದೇವಿಗೆ ಎದರಲ್ಲೇ ಪೂಜೆ ಮಾಡ್ಬೇಕ್ರಿ ಹಿರಿಯರ? ನಮ್ಮ ಎಡಗಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡಬೇಕು. ಗೌಡ, ಅಲ್ಲೇನು ನೋಡ್ತಿಲೆ? ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ? ನನ್ನ ಹೆಂಡತಿ ಬದಲಿ ನಾನು ಎಡಗಾಲಾಗಿನ ಚಪ್ಪಲ ಏಟ ತಗೋರ. ಗೌಡ, ಈ ವಿಷಯ ಇಟ್ಟಕ ಬಿಟ್ಟಿ ಸರಿ. ಇತ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನ ರುಂಡ ಕಡ್ದು ನಮ್ಮೂರ ರಕ್ಷಿ ಬಾಗಿಲಿಗೆ ಕಟ್ಲಿಲ್ಲ. ನನ್ನ ಹೆಸರು ಧರ್ಮಪುರದ ಧರ್ಮನೇ ಅಲ್ಲ. ಗೌಡ, ಈಗ ಒಂದು ಎಳಗಾಲಾಗಿನ ಚಪ್ಪಲ್ ಹೋಗದೀನಿ, ಆ ಚಪ್ಪಲಿ ನಿನ್ನ ಹತ್ರನೇ ಇರ್ಲಿ. ಯಾಕೆ? ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟು ನೋಡಿಕೊಳ್ಳೋಗೋಸ್ಕರ ನಿನ್ನ ಹತ್ರ ಬಿಟ್ಟು ಹೋಗ್ತೀನಿ. ಇನ್ನೊಂದು ಬಲಗಾಲಾಗಿನ ಚಪ್ಪಲ್ ಐತಿ. ನನ್ನ ತಮ್ಮ ಬೆಂಗಳೂರಾಗ ಶಾಲೆ ಕಲಿಯಾಕದಾನ. ನನ್ನ ತಮ್ಮನಿಗೆ ಈ ವಿಷಯ ಏನಾದರೂ ಗೊತ್ತಾದ್ರ ಮಗನ ನಿನ್ನ ಗಂಟ್ಲ ಕಡ್ದು ಕುಡಿದು ಬಿಡ್ತಾನ. ಬಲಗಾಲಾಗಿನ ಚಪ್ಪಲಿ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೀನಿ. ಅದ ಚಪ್ಪಲಿ ತಗೊಂಡು ನೀನು ಮಾರಿ ಹೊಡೆದ ಬುದ್ಧಿ ಕಲ. ಗೌರ್ಯ, ರಾಂಡಿ ಮುಸುಕ್ ಹಾಕಬೇಡ. ನಿಮ್ಮಂತ ಲುಚ್ಚಾಗೋಳಿರೋದ್ರಿಂದ ಇಂಥ ಶ್ರೀಮಂತರ ದಬ್ಬಾಳಿಕೆ ಜಗತ್ತಿನಾಗ ಹೆಚ್ಚಾಗತೈತಿ. ಹೊರಗೆ ಬಾರ್ಲೆ ಮಗನ,
ಬೀರ್ ದೇವ್ರ ಜಾತ್ರೆಯಾಗ ನಿನ್ನ ಗುಡಿ ಮುಂದೆ ಹಾಕಿ ಉಳ್ಳಾಡ್ಸ್ಬಿಡಿ ಅಲ್ಲಿ ದನಗಳ ಜಾತ್ರೆಯಾಗ ಗಟಾರದಾಗ. ಚಪ್ಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ. ಇನ್ನು ನನ್ನ ವೈರಿ ಎಸ್ದಿರೋ ಚಪ್ಲಿನ ಅಷ್ಟು ಸಲೀಸಾಗಿ ಬಿಟ್ಕೊಡ್ತೀನಿ ನಾನು. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ. ಯಾಕೆ ಹೇಳ, ಮುಂದೊಂದು ದಿವಸ ಜೋಡ್ ಮಾಡಿ ಕೊಡ್ಬೇಕಲ್ಲ. ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಅಲ್ಲೇ ನಿಂತೀರಿ ನೀವು. ಗೌಡಪ್ಪಗೆ ಹೋಗಿತ್ಯ ಅಮ್ಮ ಕಟ್ಟೆ ಉಳಿದಿ ಮಗನ. ಅಕಸ್ಮಾತ್ ಗೌಡಗೆ ಹೋಗದಾಗ ನನಗೆ ಹೋಗದಿದ್ದಿ ನಿನ್ನ ಇಲ್ಲೇ ಕಾಲಾಗ ಕಚ್ಚ. ಇದ್ದಾಗ ಮಾತಾಡ್ಲಿಲ್ಲ ಮಗ, ಹೋದ್ಮೇಲೆ ಇದ್ದಾಗ ಮಾತಾಡ್ಬೇಕು. ಏನ್ ಮಾತಾಡ್ತೀರಿ? ಅವ್ ಮೊದಲ 2 ಚಪ್ಪಲ್ ಹಾಕೊಂಬಂದ ನಾನು. ಎಲ್ಲಾರು 3 ಹಾಕ್ತಾರನ. ಇದ್ದಾಗ ಮಾತಾಡ್ರಿ ತಂದು ಒಂದು ನಿಮಗೆ ಹೆಟ್ಟ್ಯಾನ. ಅಕಸ್ಮಾತ್ ನಡಬಾರ್ಕ ಬಾಯಿ ಹಾಕಿದ್ದೆ ಅಂದ್ರೆ ಅದು ನನಗೆ ಹೆಡ್ತೀನಿ. ಒಟ್ಟು ಏನ್ ಹೆಟ್ರು ಗೌಡಗ ಹೆಟ್ಲೇನ? ಹೌದ್ರಿ, ಊರ ದೊಡ್ಡವ್ರ ಕಿರಿ ಬೇಕಂದಾಗ ಗಟ್ಟಿಸ್ಕೋಬೇಕು, ಬ್ಯಾಡ ಅಂದಾಗ ನಿಮ್ಮಂತವ್ರ ಕಾಲಾಗ ಸಿಕ್ಕಿ ಕೆಟ್ಟಿಸ್ಕೋಬೇಕು. ಏ ಗೌರಿಯ, ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ದವನು. ಊರ್ರಿ ಅವ್ರ ತಮ್ಮೇನೆ ಬೆಂಗಳೂರು ಸಾಲಿ ಕಲಿತಾನತ್ರಿ. ಅದೇನ್ರಿ ಸರ್ಕಲ್ದ ಎಗರೇಸ್ ಅಂಗಡಿ ಇಟ್ಟಾನ. ನೀ ಏನು ಹರಿದ ಗಂಟೆ ಹಾಕ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ಒಪ್ಪಿಸ್ಬೇಕು. ಒಪ್ಪಿಸ್ಲಿಲ್ಲ ಭಾಳ ದಿವಸ ಮನಿ ಜಂತಿಗೆ ಯಾವ ಹೆಣ ಜೋತಾಡಿಲ್ಲ. ಫಿಕ್ಸ. ಗೌಡ್ರ ಅವನ ಫೋಟೋ ಯಾಕ್ರಿ? ಬೇಕಂದ್ರೆ ಅವ್ರ ಅವನ ಆಧಾರ್ ಕಾರ್ಡ್ ಸಹಿತ ತರ್ತೀನಿ. ಅವ್ರ ಅವನ ಆಧಾರ್ ಕಾರ್ಡ್ ತಗೊಂಡು ನಾ ಏನು ಮಾಡ್ಲಿ? ಅಕಸ್ಮಾತ್ ಕರ್ಕೊಂಡ್ ಬರ್ಬೋದು ಅವ್ ಎಕ್ಸೆಪ್ ಆದಂದ್ರ ರೀ, ಅವ್ರ ಅವನ ಆಧಾರ್ ಕಾರ್ಡ್ದಾಗ ಮನಿ ಅಡ್ರೆಸ್ ಇರ್ತೈತಿಲ್ರಿ, ಹಿಡ್ಕೊಂಡ್ ಬರೋದ್ರಿ ಹೋಗಿ. ಯಾಕೆ ಅವನ ಆಧಾರ್ ಕಾರ್ಡ್ದಾಗ ಇರೋದಿಲ್ಲ ನನ್ನ ಅಡ್ರೆಸ್? ಅವ್ನು ಪಾಕೆಟ್ ಇಟ್ಕೊಳ್ದ ಬಿಟ್ಟ ನಿನ್ನ ಆಧಾರ್ ಕಾರ್ಡ್ ಎಲ್ಲಿ ತರ್ತಾನ್ರಿ? ಬರೇ ಟೈಲ್ ಜೊಕೊಂಡ್ ಬರ್ತೀನ್ರಿ ಅವನ. ಅವನೇನು ಬೆಕ್ಕಿನ ಮರಿ ಮಾಡಿದ್ದೇನ್ಲೇ? ಹಂಗಲ್ರಿ, ಗೌಡ ಕರ್ಯಾಕತ್ತಾರ ಬಾ ಅಂತಾನ ಅಂತ ಹೇಳಿ. ಒಳಗಿಡೋಗದು ಇದನ್ನ ಹೋಗಿ ಏನು ಫ್ರಿಜ್ನಾಗ ಇಡ್ಲೇನ್ರಿ? ಎಲ್ಲ ಶಗಲಿ ಮೇಲೆ ಇಡೋಗ. ಶಬಾಷ್ ಧರ್ಮಣ್ಣ ಶಬಾಷ್. ನನ್ನ ಮನೆಗೇನೆ ಬಂದು ನನ್ನ ಎದುರನ್ನ ನಿಂತು ನನ್ನ ಎದಿಗೇನೆ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕ್ಲೇ ಮಗನ. ನಿನ್ನ ಗಂಡಸ್ತಾನ ಇರ್ಬೇಕು. ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ನನ್ನ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ. ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲೇ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟುವ